ಶುಭ ಸೂಚನೆಗಳು. ದೇವರು ನಿಮ್ಮ ಪೂಜೆ ಸ್ವೀಕರಿಸಿದ್ದಾನೆ ಎಂಬುದರ 8 ಚಿಹ್ನೆಗಳು. ನಿಮ್ಮ ದೇವತಾ ಪೂಜೆಯಿಂದ ದೇವರು ಸಂತುಷ್ಟನಾಗಿದ್ದಾನೆ ಮತ್ತು ಆತನ ಆಶೀರ್ವಾದ ನಿಮಗೆ ದೊರೆತಿದೆ ಎಂಬುದನ್ನು ಸೂಚಿಸುವ 8 ಮಹತ್ವದ ಶುಭ ಸಂಕೇತಗಳು ಇಲ್ಲಿವೆ. 1. ಸುಗಂಧದ ಅನುಭವ. ದೇವರ ಪೂಜೆಯ ಸಮಯದಲ್ಲಿ ನೀವು ಹಚ್ಚಿದ ಧೂಪ ಅಥವಾ ಅಗರಬತ್ತಿಯ ಪರಿಮಳವನ್ನು ಮೀರಿ, ಇದ್ದಕ್ಕಿದ್ದಂತೆ ಪರಿಮಳಯುಕ್ತವಾದ, ದೈವಿಕ ಸುಗಂಧವನ್ನು ಅನುಭವಿಸಿದರೆ, ಅದು ಅತ್ಯಂತ ಶುಭ ಸೂಚನೆಯಾಗಿದೆ. ದೈವಿಕ ಪುಷ್ಪಗಳ ಅಲೌಕಿಕ ಪರಿಮಳ ಹರಡಿದಂತೆ ಅನಿಸಿದರೆ, ನಿಮ್ಮ ಪ್ರಾರ್ಥನೆಗಳು ನೇರವಾಗಿ ದೇವರಿಗೆ ತಲುಪಿವೆ ಮತ್ತು ದೇವರು ತನ್ನ ಕೃಪೆಯನ್ನು ನಿಮ್ಮ ಮೇಲೆ ಇಳಿಸಿದ್ದಾನೆ ಎಂಬುದರ ಸಂಕೇತವಾಗಿದೆ. 2. ಪೂಜೆಯ ಸಮಯದಲ್ಲಿ ಕಣ್ಣೀರು ಬರುವುದು. ದೇವರ ಪೂಜೆ ಅಥವಾ ಧ್ಯಾನ ಮಾಡುವಾಗ, ನಿಮ್ಮ ಮನಸ್ಸು ಏಕಾಗ್ರವಾಗಿ, ಭಕ್ತಿಭಾವದಿಂದ ತುಂಬಿದಾಗ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣುಗಳಿಂದ ಆನಂದಬಾಷ್ಪ, ಕಣ್ಣೀರು ಹರಿಯಲು ಪ್ರಾರಂಭಿಸಿದರೆ, ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಿ. ಇದು ದುಃಖವಲ್ಲ, ಬದಲಿಗೆ ನೀವು ದೈವಿಕ ಶಕ್ತಿಯೊಂದಿಗೆ ಗಾಢವಾದ ಸಂಪರ್ಕವನ್ನು ಸಾಧಿಸಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸಿ, ತನ್ನ ಆಶೀರ್ವಾದದ ಕೈಯನ್ನು ನಿಮ್ಮ ತಲೆಯ ಮೇಲಿಟ್ಟಿದ್ದಾನೆ ಎಂದರ್ಥ. 3. ಪೂಜೆಯಲ್ಲಿ ಘಂಟೆಯ ನಾದ ಕೇಳಿಸುವುದು. ನೀವು ಕಣ್ಣು ಮುಚ್ಚಿ ದೇವರ ಪೂಜೆಯಲ್ಲಿ ಅಥವಾ ಧ್ಯಾನದಲ್ಲಿ ಕುಳಿತಿರುವಾಗ, ಘಂಟೆ ಅಥವಾ ಶಂಖದಂತಹ ದೈವಿಕ ನಾದವು ನಿಮ್ಮ ಕಿವಿಯ ಆಳದಲ್ಲಿ ಕೇಳಿಸಿದರೆ, ಅದು ಅತ್ಯಂತ ಮಂಗಳಕರ ಸೂಚನೆಯಾಗಿದೆ. ಈ ದಿವ್ಯ ನಾದವು ನಿಮ್ಮ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿ ಮತ್ತು ದೇವತೆಗಳ ಉಪಸ್ಥಿತಿ ಇದೆ ಎಂಬುದನ್ನು ಸೂಚಿಸುತ್ತದೆ. ನಿಮ್ಮ ಪೂಜೆಗೆ ದೈವಿಕ ಲೋಕದಿಂದ ಅನುಮೋದನೆ ದೊರೆತಿದೆ ಎಂದರ್ಥ. 4. ಪ್ರಾಣಿ ಅಥವಾ ಪಕ್ಷಿಯ ದರ್ಶನ. ನೀವು ಪೂಜೆ ಮಾಡುತ್ತಿರುವ ಸಮಯದಲ್ಲಿ ಒಂದು ನಿರ್ದಿಷ್ಟ ಪ್ರಾಣಿ ಅಥವಾ ಪಕ್ಷಿ ನಿಮ್ಮ ಮನೆಗೆ ಬಂದರೆ, ಅದು ಶುಭ ಸೂಚನೆಯಾಗಿದೆ. ಉದಾಹರಣೆಗೆ, ಗಣೇಶನ ವಾಹನವಾದ ಇಲಿ, ನವಿಲು, ಹಸು, ಗಿಳಿ ಅಥವಾ ಪಾರಿವಾಳಗಳು ಆಗಮಿಸಿದರೆ ದೈವಿಕ ಕೃಪೆ ದೊರಕಿದೆ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ಇಂತಹ ಸಮಯದಲ್ಲಿ ಪಕ್ಷಿಗಳ ಆಗಮನವು ನಿಮ್ಮ ಮನಸ್ಸಿನ ಸಂಕಲ್ಪಗಳು ಈಡೇರಲಿವೆ ಎಂಬುದರ ಸಂಕೇತವಾಗಿದೆ. 5. ಅರ್ಚನೆಯ ವಸ್ತುಗಳು ಮುಗಿದುಹೋಗುವುದು. ಪೂಜೆಯಲ್ಲಿ ಬಳಸುವ ಅರಿಶಿನ, ಕುಂಕುಮ, ಅಥವಾ ಅಕ್ಕಿ ಮುಂತಾದ ಶುಭ ವಸ್ತುಗಳು ಪೂಜೆಯ ಸಮಯದಲ್ಲಿ ಅಥವಾ ಅದಕ್ಕೂ ಮುನ್ನವೇ ಇದ್ದಕ್ಕಿದ್ದಂತೆ ಖಾಲಿಯಾದರೆ, ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಹಳೆಯ ಸಾಮಗ್ರಿಗಳು ಖಾಲಿಯಾದ ನಂತರ ಹೊಸ ಮತ್ತು ಉತ್ತಮವಾದ ಸಮೃದ್ಧಿಯು ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ ಎಂಬುದರ ಪೂರ್ವ ಸೂಚನೆಯಾಗಿದೆ. 6. ಮಗುವಿನ ನಗು ಅಥವಾ ಮಾತು ಕೇಳಿಬರುವುದು. ನೀವು ಪೂಜೆಯಲ್ಲಿ ತೊಡಗಿರುವಾಗ, ನಿಮ್ಮ ಮನೆಯಲ್ಲಿರುವ ಮಗುವಿನ ನಗು ಅಥವಾ ಸ್ಪಷ್ಟವಾದ ಮಾತು ಕೇಳಿಬಂದರೆ, ಅದು ದೈವಿಕ ಶಕ್ತಿಗಳ ಆಶೀರ್ವಾದದ ಸಂಕೇತವಾಗಿದೆ. ಮಕ್ಕಳು ದೈವಿಕ ಸ್ವರೂಪ. ಪೂಜೆಯ ಗಂಭೀರ ವಾತಾವರಣದಲ್ಲಿ ಮಗುವಿನ ನಗು ಕೇಳಿಸುವುದು, ದೇವತೆಗಳು ನಿಮ್ಮ ಪೂಜೆಯನ್ನು ಸ್ವೀಕರಿಸಿ ಸಂತೋಷಗೊಂಡಿದ್ದಾರೆ ಮತ್ತು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬುದರ ಮುನ್ಸೂಚನೆಯಾಗಿದೆ. 7. ಅಖಂಡ ದೀಪದ ಜ್ವಾಲೆ ಸ್ಥಿರವಾಗಿರುವುದು. ನೀವು ಸಂಕಲ್ಪಪೂರ್ವಕವಾಗಿ ಹಚ್ಚಿರುವ ಅಖಂಡ ದೀಪವು ಗಾಳಿಯಿಲ್ಲದಿದ್ದರೂ ಕೂಡ ಸ್ವಲ್ಪವೂ ಅಲ್ಲಾಡದೆ, ಶಾಂತವಾಗಿ ಮತ್ತು ಪ್ರಕಾಶಮಾನವಾಗಿ ಉರಿಯುತ್ತಿದ್ದರೆ, ಅದು ಮಹತ್ವದ ಶುಭ ಸೂಚನೆಯಾಗಿದೆ. ದೀಪದ ಜ್ವಾಲೆಯು ನೇರವಾಗಿ ಮತ್ತು ಸ್ಥಿರವಾಗಿರುವುದು ನಿಮ್ಮ ಮನಸ್ಸಿನ ಶಾಂತಿ, ಪೂಜೆಯ ಏಕಾಗ್ರತೆ ಮತ್ತು ದೇವರಿಗೆ ನಿಮ್ಮ ಪ್ರಾರ್ಥನೆಗಳು ನೇರವಾಗಿ ತಲುಪಿರುವುದನ್ನು ಸೂಚಿಸುತ್ತದೆ. ನಿಮ್ಮ ಸಂಕಲ್ಪವು ಖಚಿತವಾಗಿ ನೆರವೇರುತ್ತದೆ ಎಂದರ್ಥ. 8. ಆಕಸ್ಮಿಕವಾಗಿ ಸಿಹಿ ತಿಂಡಿ ಸಿಗುವುದು. ದೇವರ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ, ಆಕಸ್ಮಿಕವಾಗಿ ಯಾರಾದರೂ ಸಿಹಿ ಪದಾರ್ಥ ಅಥವಾ ಪ್ರಸಾದವನ್ನು ನಿಮಗೆ ತಂದುಕೊಟ್ಟರೆ ಅಥವಾ ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡುವ ಸಿಹಿ ತಿಂಡಿಯು ಅನಿರೀಕ್ಷಿತವಾಗಿ ನಿಮಗೆ ಸಿಕ್ಕರೆ, ಅದು ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿ, ಪ್ರಸಾದ ರೂಪದಲ್ಲಿ ನೀಡಿದ ಸೂಚನೆಯಾಗಿದೆ. ಇದು ಜೀವನದಲ್ಲಿ ಮಾಧುರ್ಯ ಮತ್ತು ಶುಭ ಘಟನೆಗಳು ನಡೆಯಲಿವೆ ಎಂಬುದನ್ನು ಸೂಚಿಸುತ್ತದೆ.